Dear students, so far we have been discussing the different effects of force on the object. The force makes the object to move. The force may change the state of the object. The force may bring the object to rest if the object is moving. Now let us study another effect of force, that is, if force applied that may change the shape of the object. ಅಂದರೆ ವಸ್ತುವಿನ ಮೇಲೆ ಬಲಪ್ರಯೋಗ ಮಾಡಿದಾಗ ವಸ್ತುವಿನ ಶೇಪ್ ರಚನೆ ಬದಲಾಗಬಹುದು ಅಂತ, ಅದರ ಶೇಪ್ ಬದಲಾಗಬಹುದು ಅಂತ. Now let us recall some of the common experience of us. What happens when you apply a force on an inflated balloon by pressing it in between the palms? ನಮ್ಮ ಎರಡು ಕೈಗಳ ನಡುವೆ ಗಾಳಿ ಊದಲಾದಂತಹ ಬಲೂನ್ ಇಟ್ಟು ಅದನ್ನು ಎರಡೂ ಕಡೆಯಿಂದ ನಾವು ನಮ್ಮ ಕೈಗಳಿಂದ ಅದರ ಮೇಲೆ ಫೋರ್ಸ್ ಹಾಕಿದ್ರೆ ಏನಾಗತ್ತೆ ಆಲೋಚನೆ ಮಾಡಬಹುದಲ್ಲ. ದೆನ್ ದ ಸೆಕೆಂಡ್ ಆಕ್ಟಿವಿಟಿ, ವಾಟ್ ಹ್ಯಾಪನ್ಸ್ to the shape of the ball of duff when it is rolled to make chapati. ಚಪಾತಿ ಮಾಡುವಾಗ ಡಫ್ ಅಂದರೆ ಹಿಟ್ಟಿನ ಮೇಲೆ ರೋಲರ್ ಅಂದರೆ ಚಪಾತಿ ಮಾಡುವ ಲಟ್ಟಣಿಗೆ ಏನಿದೆಯೋ ಅದನ್ನು ಚಪಾತಿ ಹಿಟ್ಟಿನ ಮೇಲೆ ಇಟ್ಟು ಫೋರ್ಸ್ ಹಾಕಿದಾಗ ಅದರ ಶೇಪ್ ಏನಾಗತ್ತೆ ಅಂತ. ವಾಟ್ ಹ್ಯಾಪನ್ಸ್ ವೆನ್ ಯು ಪ್ರೆಸ್ ಅ ರಬ್ಬರ್ ಬಾಲ್ ಪ್ಲೇಸ್ಡ್ ಆನ್ ದ ಟೇಬಲ್. ಒಂದು ಟೇಬಲ್ ಮೇಲೆ ಒಂದು ರಬ್ಬರ್ ಬಾಲ್ ಇದೆ, ಅದ್ರ ಮೇಲೆ ಪ್ರೆಷರ್ ಹಾಕಿದ್ರೆ ಏನಾಗುತ್ತೆ. ಸೊ ಇಫ್ ಯು ಥಿಂಕ್ ಆಲ್ ದೀಸ್ ಆ್ಯಕ್ಟಿವಿಟೀಸ್, ಈ ಆ್ಯಕ್ಟಿವಿಟಿಗಳನ್ನೆಲ್ಲ ನೀವು ಆಲೋಚನೆ ಮಾಡಿದರೆ ಇನ್ ಆಲ್ ದ ಎಬೋ ಕೇಸಸ್, ಇಲ್ಲಿ ಹೇಳಿರುವಂತಹ ಎಲ್ಲ ಚಟುವಟಿಕೆಗಳಲ್ಲಿ ಇಟ್ ಈಸ್ ಸೀನ್ ದಟ್ ದ ಅಪ್ಲಿಕೇಶನ್ ಆಫ್ ಫೋರ್ಸ್ ಆನ್ ಎನ್ ಆಬ್ಜೆಕ್ಟ್ ಮೇ ಚೇಂಜ್ ದ ಶೇಪ್. ಅಂದರೆ ಒಂದು ಆಬ್ಜೆಕ್ಟ ಮೇಲೆ ನಾವು ಫೋರ್ಸ್ ಹಾಕಿದಾಗ ಆ ಫೋರ್ಸ್ನಿಂದಾಗಿ ಆಬ್ಜೆಕ್ಟ್ನ ಶೇಪ್ ಚೇಂಜ್ ಆಗಬಹುದು ಅಂತ. ದೆನ್ ಲೆಟ್ ಅಸ್ ಸ್ಟಡಿ ದ ಫೋರ್ಸ್. ಫೋರ್ಸ್ ಕ್ಯಾನ್ ಬಿ grouped into two types, contact force and non-contact force. First let us study what is meant by contact force. What are the examples of contact forces? The contact force is nothing but the force applied to a body by another body that is in contact with it. ಅಂದರೆ ಒಂದು ವಸ್ತುವು ಇನ್ನೊಂದು ವಸ್ತುವಿನ ಸಂಪರ್ಕದಲ್ಲಿದ್ದಾಗ, ಕಾಂಟ್ಯಾಕ್ಟ್ನಲ್ಲಿದ್ದಾಗ ಆ ವಸ್ತು ಮತ್ತೊಂದು ವಸ್ತುವಿನ ಮೇಲೆ ಹಾಕುವಂತಹ ಬಲ ಏನಿದೆಯೋ ಅದನ್ನು ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಥವಾ ಸ್ಪರ್ಶ ಬಲ ಅಂತ ಹೇಳಿ ಕರಿಬಹುದು. ಸೊ ವಾಟ್ ಈಸ್ ಕಾಂಟ್ಯಾಕ್ಟ್ ಫೋರ್ಸ್? ಎ ಕಾಂಟ್ಯಾಕ್ಟ್ ಫೋರ್ಸ್ ಈಸ್ ಎ ಫೋರ್ಸ್ ಅಪ್ಲೈಡ್ ಬೈ ಎ ಬಾಡಿ, ಒಂದು ವಸ್ತುವಿನಿಂದ ಬೈ ಎ ಬಾಡಿ ಆನ್ ಅನದರ್ ಬಾಡಿ, ಬೇರೆ ಒಂದು ವಸ್ತುವಿನ ಮೇಲೆ. ದಟ್ ಈಸ್ ಇನ್ ಕಾಂಟ್ಯಾಕ್ಟ್. ಈ ವಸ್ತುಗಳೆರಡು ಕಾಂಟ್ಯಾಕ್ಟ್ ಅಂದಿರಬೇಕು. ಅಂತಹ ಸಂದರ್ಭದಲ್ಲಿ ಒಂದು ಬಾಡಿ ಮತ್ತೊಂದು ಬಾಡಿ ಮೇಲೆ ಅಥವಾ ಒಂದು ವಸ್ತು ಇನ್ನೊಂದು ವಸ್ತು ಮೇಲೆ ಹಾಕುವಂತಹ ಫೋರ್ಸನ್ನು ನಾವೇನಂತ ಕರಿತೀವಿ? ಕಾಂಟ್ಯಾಕ್ಟ್ ಫೋರ್ಸ್ ಅಂತ. ಎಕ್ಸಾಂಪಲ್, ಮಸ್ಕ್ಯುಲರ್ ಫೋರ್ಸ್, ಸ್ನಾಯುಬಲ ಅಂತೀವಿ. ನಮ್ಮ ದೇಹದಲ್ಲಿ ಶಕ್ತಿ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಮಸ್ಕ್ಯುಲರ್ ಫೋರ್ಸ್. ಫ್ರಿಕ್ಷನ್ ಫೋರ್ಸ್ ಅಂದರೆ ಘರ್ಷಣಾ ಬಲ, ಇವುಗಳೆಲ್ಲ ಈ ಕಾಂಟ್ಯಾಕ್ಟ್ ಫೋರ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಲೆಟ್ ಅಸ್ ಸ್ಟಡಿ ವಾಟ್ ಈಸ್ ಮಸ್ಕ್ಯುಲರ್ ಫೋರ್ಸ್. The force resulting or produced due to the action of the muscles is known as muscular force. ನಮ್ಮ ದೇಹದ ಮಾಂಸಖಂಡ ಅಥವಾ ಸ್ನಾಯು ಇದೆಯಲ್ಲ, ಅದರ ಆ್ಯಕ್ಟಿವಿಟೀಸ್, ಅದರ ಆ್ಯಕ್ಷನ್, ಅದರ ಚಟುವಟಿಕೆಯಿಂದ ದೊರೆತಂತಹ ಬಲವನ್ನು ನಾವು ಸ್ನಾಯುಬಲ ಅಂತ ಹೇಳಿ ಕರಿತೀವಿ. ಸಮ್ ಮೋರ್ ಆ್ಯಕ್ಟಿವಿಟೀಸ್, let us now study some more activities for muscular force. muscular ಫೋರ್ಸನ್ನು ಬಳಸ್ಕೊಂಡು ಮಾಡುವಂತಹ ಆ್ಯಕ್ಟಿವಿಟಿಗಳನ್ನು ನೆನಪು ಮಾಡಿಕೊಳ್ಳೋಣ. ಹಿಯರ್ ಆರ್ ಸಮ್ ಆ್ಯಕ್ಟಿವಿಟೀಸ್. ವಿ ಲಿಫ್ಟ್ ಆ ಬುಕ್ ಲೈಯಿಂಗ್ ಆನ್ ದ ಟೇಬಲ್. ಒಂದು ಟೇಬಲ್ ಮೇಲೆ ಬುಕ್ ಇದ್ದರೆ ಅದನ್ನು ನಾವು ಎತ್ಕೊಳ್ತೀವಿ.
ವಿ ಲಿಫ್ಟ್ ಅ ಬಕೆಟ್ ಆಫ್ ವಾಟರ್, ಒಂದು ಬಕೆಟ್ನಲ್ಲಿ ನೀರಿದ್ದನ್ನು ನಾವು ಎತ್ತೀವಿ. ವಿ ಪುಷ್ ಎ ಕಾರ್ ಟು ಮೇಕ್ ಇಟ್ ಮೂವ್ ಮೇಕ್ ಇಟ್ ಮೂವ್, ನಾವು ಒಂದು ಕಾರನ್ನು ಚಲಿಸಲಿಕ್ಕೆ ತಳ್ಳಬಹುದು. ಫಾರ್ ಆಲ್ ದೀಸ್ ಟಾಸ್ಕ್, ಈ ಎಲ್ಲ ಟಾಸ್ಕ್ಗಳಲ್ಲಿ ವಿ ಆರ್ ಯೂಸಿಂಗ್ ಮಸ್ಕ್ಯುಲರ್ ಫೋರ್ಸು. ವಿ ಆರ್ ಯೂಸಿಂಗ್ ದ ಮಸ್ಕ್ಯುಲರ್ ಫೋರ್ಸ್ ಆಫ್ ಅನಿಮಲ್ಸ್ ಫಾರ್ ಡೂಯಿಂಗ್ ಮೆನಿ ಡಿಫರೆಂಟ್ ಆ್ಯಕ್ಟಿವಿಟೀಸ್. Animals like bullocks, they are used for agricultural purposes. For transportation, we are using horses and donkey to carry luggage, and camel also we are using for carry luggage. So we are using the muscular force of these animals for to perform various tasks. ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಈ ಪ್ರಾಣಿಗಳ ಸ್ನಾಯುಬಲವನ್ನು ಕೂಡ ನಾವು ಬಳಸ್ತೀವಿ ಅಂತ. ಈಗ ಹೌ ಡು ಯು ಸೇ ಮಸ್ಕ್ಯುಲರ್ ಫೋರ್ಸ್ ಇಸ್ ಎ ಕಾಂಟ್ಯಾಕ್ಟ್ ಫೋರ್ಸ್? ಈ ಮಸ್ಕ್ಯುಲರ್ ಫೋರ್ಸನ್ನು ಕಾಂಟ್ಯಾಕ್ಟ್ ಫೋರ್ಸ್ ಗುಂಪಿಗೆ ಸೇರಿಸಬಹುದಾ? ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳಿದ್ರೇನು, ಒಂದು ಆಬ್ಜೆಕ್ಟು ಇನ್ನೊಂದು ಆಬ್ಜೆಕ್ಟು ಎರಡೂ ಕಾಂಟ್ಯಾಕ್ಟಲ್ಲಿದ್ದಾಗ ಒಂದು ಬಾಡಿ ಇನ್ನೊಂದು ಬಾಡಿ ಮೇಲೆ ಹಾಕುವಂಥ ಫೋರ್ಸ್. ಹಾಗಾದರೆ ಮಸ್ಕ್ಯುಲರ್ ಫೋರ್ಸನ್ನು ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳಬಹುದಾ? ಎಸ್. Since muscular force can be applied only when it is in contact with the object, ಅಂದರೆ ನಾವು ಕಾರನ್ನು ತಳ್ತಾ ಇದ್ದೀವಿ ಅಂತಿದ್ರೆ ದಟ್ ಈಸ್ ಮಸ್ಕ್ಯುಲರ್ ಫೋರ್ಸ್. ನಾವು ಕಾರ್ನ ಹಿಂಭಾಗದಲ್ಲಿ ಸುಮ್ಮನೆ ನಿಂತ್ಕೊಂಡು ತಳ್ಳಲಿಕ್ಕಾಗಲ್ಲ. ವಿ ಹ್ಯಾವ್ ಟು ಟಚ್ ದ ಕಾರ್, ಬಾಡಿ ಆಫ್ ದ ಕಾರ್. ವಿ ಹ್ಯಾವ್ ಟು ಟಚ್ ದ ಬಾಡಿ ಆಫ್ ದ ಕಾರ್, ಅಂದರೆ ಆ ಕಾರಿನ ಬಾಡಿಯನ್ನು ನಾವು ಟಚ್ ಮಾಡಬೇಕು, ಆಮೇಲೆ ನಾವು ಮಸ್ಕ್ಯುಲರ್ ಫೋರ್ಸನ್ನು ಅದ್ರ ಮೇಲೆ ಹಾಕಬಹುದು. So it is called contact force. So muscular force is a contact force. Then I already told you friction is also a contact force. Now let us recall some of the activities to know the meaning of friction. Friction ಅಂದರೆ ಘರ್ಷಣೆ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತೀವಿ. A ball rolling along the ground gradually slows down and finally comes to rest. ಒಂದು ಚೆಂಡಿದೆ, ಅದು ಗ್ರೌಂಡ್ನಲ್ಲಿ ನೆಲದ ಮೇಲೆ ಉರುಳ್ಕೊಳ್ತಾ ಬರ್ತಾ ಇದೆ, ಏನೂ ಮಾಡಿಲ್ಲ, ನಿಧಾನವಾಗಿ ಅದರ ಸ್ಪೀಡ್ ಏನಾಗುತ್ತೆ, ಸ್ಲೋ ಡೌನ್ ಆಗ್ತಾ ಕೊನೆಯಲ್ಲಿ ಅದು ಸ್ವಲ್ಪ ದೂರ ಚಲಿಸಿ ನಿಂತು ಬಿಡ್ತದೆ. ಇಟ್ ಕಮ್ಸ್ ಟು ರೆಸ್ಟ್. ದಿಸ್ ಈಸ್ ಒನ್ ಆ್ಯಕ್ಟಿವಿಟಿ. ದೆನ್ ಅನದರ್ ಇಲಿಸ್ಟ್ರೇಷನ್, ವೆನ್ ವಿ ಸ್ಟಾಪ್ ಪೆಡ್ಲಿಂಗ್ ದ ಬೈಸಿಕಲ್, ನಾವು ಸೈಕಲ್ ಹೊಡೆಯುವಾಗ ಪೆಡಲ್ ಮಾಡೋದನ್ನು ನಿಲ್ಲಿಸಿಬಿಟ್ರೆ ಇಟ್ ಗ್ರ್ಯಾಜುಲಿ ಸ್ಲೋಸ್ ಡೌನ್ ಆ್ಯಂಡ್ ಫೈನಲಿ ಕಮ್ಸ್ ಟು ರೆಸ್ಟ್, ಅದು ಕೂಡ ಕೊನೆಯಲ್ಲಿ ಬಂದು ನಿಂತ್ಕೊಂಡ್ಬಿಡ್ತದೆ. ವಾಟ್ ಮೇಕ್ಸ್ ದೆಮ್ ಟು ಸ್ಟಾಪ್ ಆಫ್ಟರ್ ವೈಲ್? ಸ್ವಲ್ಪ ಹೊತ್ತಿನ ನಂತರ ಇವೆಲ್ಲ ಚಲಿಸುವುದನ್ನು ನಿಂತುಬಿಟ್ವಲ್ಲ, ಯಾಕೆ ಅಂದರೆ ದಿಸ್ ಈಸ್ ಬಿಕಾಸ್ ಆಫ್ ಎ ಫೋರ್ಸ್. ದ ಫೋರ್ಸ್ ಈಸ್ ಕಾಲ್ಡ್ ಫ್ರಿಕ್ಷನ್ ಫೋರ್ಸ್. ಅದನ್ನು ನಾವು ಫ್ರಿಕ್ಷನ್ ಫೋರ್ಸ್ ಅಂತ ಹೇಳಿ ಕರಿಬಹುದು. ದೆನ್ ವಾಟ್ ಈಸ್ ಫ್ರಿಕ್ಷನ್? ಘರ್ಷಣೆ ಅಂದರೆ ಏನು ಅಂತ. ಈಗ ನೆಲದ ಮೇಲೆ ಬಾಲ್ ರೋಲ್ ಆಗುವಾಗ ನೆಲ ಮತ್ತು ಬಾಲ್ ದೇ ಆರ್ ಇನ್ ಕಾಂಟ್ಯಾಕ್ಟ್ನಲ್ಲಿರ್ತವೆ. ಆಗ ಈ ನೆಲ ಮತ್ತು ನೆಲವು ಏನು ಮಾಡುತ್ತೆ ಅಂದರೆ ಆ ರೋಲಿಂಗ್ ಬಾಲನ್ನು ತಡೀತದೆ. ಇಟ್ ಆಫರ್ ರೆಸಿಸ್ಟೆನ್ಸ್, ಒಂದಷ್ಟು ತಡೆಯನ್ನು ಒಡ್ಡುತ್ತೆ. ಆಗ ಗ್ರೌಂಡ್ ತುಂಬ ರಫ್ ಇದ್ದರೆ ಬಾಲ್ ಬೇಗ ನಿಂತ್ಕೊಳ್ಳುತ್ತೆ. ಇಫ್ ದ ಗ್ರೌಂಡ್ ಈಸ್ ಹ್ಯಾವಿಂಗ್ ನೈಸ್ ಟೆಕ್ಸ್ಚರ್ ದೆನ್ ಬಾಲ್ ಟೇಕ್ ಸಮ್ ಟೈಮ್ ಟು ಕಮ್ ಟು ರೆಸ್ಟ್. ಸೊ ದೆನ್ ವಾಟ್ ಈಸ್ ಫ್ರಿಕ್ಷನ್? ಫ್ರಿಕ್ಷನ್ ಅಂದರೆ ಏನು? ಹಾಗಾದರೆ ಫ್ರಿಕ್ಷನ್ ಈಸ್ ದ ರೆಸಿಸ್ಟೆನ್ಸ್ ಟು ಮೂವ್. ಇಟ್ ಈಸ್ ದ ರೆಸಿಸ್ಟೆನ್ಸ್, ತಡೆ, ಅಡ್ಡಿ, ರೆಸಿಸ್ಟೆಂಟ್ ಟು ಮೋಷನ್ ಆಫ್ ಒನ್ ಆಬ್ಜೆಕ್ಟ್ ಮೂವಿಂಗ್ ರಿಲೇಟಿವ್ ಟು ಅನದರ್. ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ, ರಿಲೇಟಿವ್ ಟು ಅನದರ್ ಅಂತ ಹೇಳಿದ್ರೆ ಸಾಪೇಕ್ಷ. ಮತ್ತೊಂದು ಆಬ್ಜೆಕ್ಟು ಯಾವುದು? ಭೂಮಿ, ಗ್ರೌಂಡ್ ಈಸ್ ನಾಟ್ ಮೂವಿಂಗ್ ವೈಲ್ ಬಾಲ್ ಈಸ್ ಮೂವಿಂಗ್. ಸೊ ವಿತ್ ರೆಸ್ಪೆಕ್ಟ್ ಟು ದ ಗ್ರೌಂಡ್ ದ ಬಾಲ್ ಈಸ್ ಇನ್ ಮೋಷನ್. ಬಾಲ್ ಚಲಿಸ್ತಾ ಇದೆ, ಅದರಿಂದ ಆ ಬಾಲ್ ಚಲಿಸ್ತಾ ಇರುವಾಗ ಅದ್ರ ಮೇಲೆ ಗ್ರೌಂಡ್ ಹಾಕ್ತಾ ಇರುವಂತಹ ರೆಸಿಸ್ಟೆನ್ಸ್ ಇದೆಯಲ್ಲ, ಅಪೋಸಿಷನ್ ಫೋರ್ಸ್ ಅಂತ ಹೇಳ್ತೀವಿ, ತಡೆಯುವಂತಹ ಶಕ್ತಿ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಫ್ರಿಕ್ಷನ್. ಅಂದರೆ ಚಲಿಸ್ತಾ ಇರುವ ಬಾಲ್ ಮೇಲೆ ಭೂಮಿ ಅಥವಾ ನೆಲ ಏನು ಮಾಡ್ತಾ ಇದೆ? ಫ್ರಿಕ್ಷನನ್ನು ಹಾಕ್ತಾ ಇದೆ ಅಂತ. ಫ್ರಿಕ್ಷನ್ ಈಸ್ ಎ ಫೋರ್ಸ್ ಬಿಟ್ವೀನ್ ಟೂ ಸರ್ಫೇಸಸ್ ದಟ್ ಆರ್ ಸ್ಲೈಡಿಂಗ್ ಆರ್
trying to slide or across each other. I mean, the friction is a force between two surface. ಒಂದು ಫ್ರಿಕ್ಷನ್ ಆಗಬೇಕಂತಂದರೆ ಎರಡು ಸರ್ಫೇಸ್ಗಳಿರಬೇಕು. ಆ ಸರ್ಫೇಸ್ ಏನಾಗ್ತಾ ಇರಬೇಕು, ದೇ ಸ್ಲೈಡ್ ಆರ್ ದೇ ಟ್ರೈ ಟು ಸ್ಲೈಡ್, ಅದು ಸ್ಲೈಡ್ ಆಗಲಿಕ್ಕೆ ಜಾರ್ತಾ ಇರಬೇಕು. ಅಕ್ರಾಸ್ ಈಚ್ ಅದರ್, ಒಂದು ಮತ್ತೊಂದನ್ನು, ಈಗ ಫಾರ್ ಎಕ್ಸಾಂಪಲ್ ವೆಹಿಕಲ್ ಟಯರ್ ಆ್ಯಂಡ್ ರೋಡ್, ಅಲ್ಲಿ ಏನಾಗ್ತದೆ, ದ ಟಯರ್ ಈಸ್ ಸ್ಲೈಡಿಂಗ್ ಓವರ್ ಆರ್ ಅಕ್ರಾಸ್ ದ ರೋಡ್. ಆ ರೋಡ್ ಮೇಲೆ ಚಕ್ರ ಸ್ಲೈಡಾಗಿ ಜಾರ್ತಾ ಇರ್ತದೆ. ಆಗ ಎರಡೂ ಸರ್ಫೇಸ್ಗಳು ಕಾಂಟ್ಯಾಕ್ಟ್ ಇದ್ದಾಗ ಪ್ರೊಡ್ಯೂಸ್ ಆಗುವಂತಹ ಫೋರ್ಸ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಫ್ರಿಕ್ಷನ್ ಫೋರ್ಸ್. ದ ಫ್ರಿಕ್ಷನ್ ಫೋರ್ಸ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಇನ್ ದಿಸ್ ಮ್ಯಾನರ್. ಈ ಎರಡು ಥರ ಡಿಫೈನ್ ಮಾಡ್ಬೋದು. ಇದು ಮೂರನೇ ಥರ. ಫ್ರಿಕ್ಷನ್ ಈಸ್ ಎನ್ ಅಪೋಸಿಂಗ್ ಫೋರ್ಸ್. ಇದೊಂದು ತಡೆಯುವಂತಹ ಬಲ, ಚಲನೆಯನ್ನು ತಡೆಯುವಂಥ ಬಲ, ವಿಚ್ ಕಮ್ಸ್ ಇನ್ ಟು ಪ್ಲೇ ವೆನ್ ಒನ್ ಬಾಡಿ ಮೂವ್ಸ್ ಆರ್ ಟ್ರೈ ಟು ಮೂವ್ ಆನ್ ದ ಸರ್ಫೇಸ್ ಆಫ್ ಅನದರ್ ಬಾಡಿ. ಅಂದರೆ ಒಂದು ಬಾಡಿ ಅಂದರೆ ರಸ್ತೆ ಇದೆ, ಅದರ ಮೇಲೆ ಮತ್ತೊಂದು ಬಾಡಿ ಅಂದರೆ ಚಕ್ರ, ವಾಹನದ ಚಕ್ರ ಚಲಿಸ್ತಾ ಇದ್ದರೆ ಆಗ ಈ ಗ್ರೌಂಡ್ ಇದೆಯಲ್ಲ, ರೋಡ್ ಇದೆಯಲ್ಲ, ದಟ್ ಪ್ರೊಡ್ಯೂಸಸ್ ಅಪೋಸಿಂಗ್ ಫೋರ್ಸ್. ಅದು ಇದರ ಚಲನೆಗೆ, ಆ ವಾಹನದ ಚಲನೆಗೆ ಒಡ್ಡುವಂತಹ ಪ್ರತಿರೋಧ ಏನಿದೆಯೋ, ಆ ವಿರೋಧ ಏನಿದೆಯೋ, ತಡೆ ಏನಿದೆಯೋ, ದಟ್ ಫೋರ್ಸ್ ಇಸ್ ಕಾಲ್ಡ್ ಫ್ರಿಕ್ಷನ್. ಅದನ್ನು ನಾವು ಫ್ರಿಕ್ಷನ್ ಅಂಥೇಳಿ ಕರಿತೀವಿ ಅಂತ. ಓಕೆ, ಸೊ ದ ನೆಕ್ಸ್ಟ್ ಸ್ಲೈಡ್ ವಿ ಆರ್ ಗೋಯಿಂಗ್ ಟು ಸ್ಟಡಿ, ಆರ್ ಕಾನ್ಸೆಪ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ, it is with the help of the knowledge of friction, now we can answer the following questions. ಈ ಕೆಳಗಿನ ಪ್ರಶ್ನೆಗಳನ್ನು ನಾವು ಉತ್ತರ ಮಾಡಬಹುದಾ ನೋಡೋಣ. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಫ್ರಿಕ್ಷನ್? ಈ ಘರ್ಷಣೆಯ ಪರಿಣಾಮಗಳೇನು, ಈ ಘರ್ಷಣೆಯಿಂದ ಏನೇನಾಗತ್ತೆ ಅಂತ. ದ ಮೋಷನ್ ಆಫ್ ದ ಬಾಡಿ ಸ್ಲೋಸ್ ಡೌನ್, ಅದರ ಚಲನೆ ನಿಧಾನವಾಗ್ತದೆ. ಫ್ರಿಕ್ಷನ್ ಅಪೋಸಸ್ ದ ಮೋಷನ್, ವಸ್ತುವಿನ ಚಲನೆಯನ್ನು ಫ್ರಿಕ್ಷನ್ ತಡೀತದೆ, ಅಪೋಸ್ ಮಾಡುತ್ತೆ ಆಫ್ ದ ಬಾಡಿ. ಆ್ಯಂಡ್ ಇಟ್ ಆಲ್ವೇಸ್ ಸ್ಲೋಸ್ ಡೌನ್ ದ ಸ್ಪೀಡ್ ಆಫ್ ದ ಮೂವಿಂಗ್ ಆಬ್ಜೆಕ್ಟ್. ಸೊ ಚಲಿಸ್ತಾ ಇರುವಂತಹ ವಸ್ತುವಿನ ಸ್ಪೀಡನ್ನು ಈ ಫ್ರಿಕ್ಷನ್ ಫೋರ್ಸ್ ಏನಿದೆಯೋ ಅದೇನು ಮಾಡುತ್ತೆ, ಸ್ಲೋ ಡೌನ್ ಮಾಡುತ್ತೆ. ಹಾಗಾದರೆ ಫ್ರಿಕ್ಷನ್ ಫೋರ್ಸ್ ಇರೋದು ಬೇಡವಾ? ಫ್ರಿಕ್ಷನ್ ಫೋರ್ಸ್ ಬೇಕು. ಇಲ್ಲದಿದ್ದರೆ ವಾಹನ ಜಾರಿ ಬೀಳ್ತದೆ, ಸ್ಲೈಡ್ ಆಗ್ತದೆ, ಆಕ್ಸಿಡೆಂಟ್ ಆಗ್ತದೆ. ಫ್ರಿಕ್ಷನ್ ಫೋರ್ಸ್ ಜಾಸ್ತಿ ಇದ್ದರೆ the speed of the vehicle will be less. So let us now study another question. What are the factors influence on the friction? ಘರ್ಷಣೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವುದು, ಯಾವ್ಯಾವ ಅಂಶಗಳಿಂದ ಫ್ರಿಕ್ಷನ್ ಬದಲಾಗತ್ತೆ ಅಂತ. The amount of friction depending on the material from which the two surfaces are made. ಯಾವ ವಸ್ತುವಿನಿಂದ ಆ ಸರ್ಫೇಸ್ಗಳು, ಕಾಂಟ್ಯಾಕ್ಟ್ನಲ್ಲಿರುವಂತಹ ಸರ್ಫೇಸ್ಗಳು ಯಾವ ವಸ್ತುವಿನಿಂದಾಗಿದೆ, ದ ಮೆಟೀರಿಯಲ್ ಫ್ರಮ್ ವಿಚ್ ದ ಟೂ ಸರ್ಫೇಸಸ್ ಆರ್ ಮೇಡ್. ಅದೇನು, ಆ ಮೆಟೀರಿಯಲ್ ನೈಸ್ ಸರ್ಫೇಸ್ ಇದೆಯಾ, ಕೋರ್ಸ್ ಸರ್ಫೇಸ್ ಇದೆಯಾ, ರಫ್ ಸರ್ಫೇಸ್ ಇದೆಯಾ ಅನ್ನೋದ್ರ ಮೇಲೆ ಆ ಫ್ರಿಕ್ಷನ್ ನಿರ್ಧಾರವಾಗಿರ್ತದೆ. ದ ರಫರ್ ದ ಸರ್ಫೇಸ್ ಮೋರ್ ವಿಲ್ ಬಿ ದ ಫ್ರಿಕ್ಷನ್. ಸರ್ಫೇಸ್ ಬಹಳ ರಫ್ ಆಗಿದ್ದರೆ, ಅಂದರೆ ಒರಟಾಗಿದ್ದರೆ ಫ್ರಿಕ್ಷನು ಜಾಸ್ತಿ ಇರುತ್ತೆ ಅಂತ. Then another question is, how do you say that friction force is a contact force? Since the force of friction arises due to the contact between the two surfaces, so it is an example for contact force. ಇದನ್ನು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಗೆ ಹೇಳ್ತೀವಿ ಅಂದರೆ, ಫ್ರಿಕ್ಷನ್ ಆಗಬೇಕಾದ್ರೆ ಎರಡು ಸರ್ಫೇಸ್ಗಳು ದೇ ಶುಡ್ ಇನ್ ಕಾಂಟ್ಯಾಕ್ಟ್ ವಿತ್ ಒನ್ ಅನದರ್, ಅದು ಮತ್ತೊಂದ್ರ ಜೊತೆ ಕಾಂಟ್ಯಾಕ್ಟಲ್ಲಿರಬೇಕು. ಆಗ ಮಾತ್ರ ಫ್ರಿಕ್ಷನ್ ಫೋರ್ಸ್ ಆಗೋದ್ರಿಂದ, so this is considered as contact force. Now there are other type of forces, they are called non-contact forces. ವಸ್ತು ಟಚ್ ಆಗದೇ ಬಲಪ್ರಯೋಗ ಆಗ್ತಾ ಇರ್ತದೆ, ಒಂದು ಇನ್ನೊಂದ್ರ ಮೇಲೆ ಬಲಪ್ರಯೋಗ ಮಾಡ್ತದೆ. You might have seen the north pole of one magnet repel the north pole of another magnet. If you bring north pole of one magnet to the north pole of another magnet, they repel each other. If you bring the north pole of one magnet near the south pole of another magnet, they attract. So this magnetic force is taken as an example for non-contact force. ಇದನ್ನು ನಾನ್ ಕಾಂಟ್ಯಾಕ್ಟ್ ಫೋರ್ಸಿಗೆ ಎಕ್ಸಾಂಪಲ್ ತಗೋಬೋದು.
ಇಲ್ಲಿದೆ ನೋಡಿ, ಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಯಾಕೆಂದರೆ ಒಂದು ಮ್ಯಾಗ್ನೆಟ್ ಇನ್ನೊಂದು ಮ್ಯಾಗ್ನೆಟನ್ನು ಟಚ್ ಮಾಡ್ದೇ, ಕಾಂಟ್ಯಾಕ್ಟ್ ಇಲ್ಲದೇ ಫೋರ್ಸ್ ಅಪ್ಲೈ ಆಗುತ್ತೆ. ದೆನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. Electrostatic force is another example. If you rub a glass rod over the wool, if you bring the glass rod rubbed with the rug or wool, if you bring it near to the small pieces of paper, the glass rod attract the paper slips. This is because this force is called electrostatic force. The electrostatic force is the force generated by rubbing some material over the other materials. So if you rub glass rod with wool, electrostatic force is generated. If you bring such charged glass rod near the dust particle, paper particles, etc., they attract. So this force is called electrostatic force because you need not touch the glass rod to small pieces of paper. If you bring near to the paper, they cling to the glass rod. ನೀವು ಗ್ಲಾಸ್ ರಾಡನ್ನು ಉಣ್ಣೆಗೆ ಉಜ್ಜಿಕೊಂಡು ಅದನ್ನು ಪೇಪರ್ ಚೂರುಗಳ ಹತ್ತಿರ ತಂದರೆ ಸಾಕು, ಅದು ಅಟ್ರಾಕ್ಟ್ ಆಗುತ್ತೆ. ಆ ಫೋರ್ಸನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಕರಿತೀವಿ. ಇಲ್ಲಿ ನೀವು ಆ ಎರಡು ವಸ್ತುಗಳನ್ನು ಕಾಂಟ್ಯಾಕ್ಟಿಗೆ ತರೋದು ಬೇಡ. ದ ಫೋರ್ಸ್ ಎಕ್ಸರ್ಟ್ ಈವನ್ ಇಫ್ ದ ಆಬ್ಜೆಕ್ಟ್ಸ್ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. Then another force is gravitational force, earth gravitational force or universal gravitational force. All these force are applied by one object over the another object in the universe without any direct contact with the object. So these three are the examples for non-contact forces. Then let us answer the question which is given in the textbook. How do you say that the magnetic force is non-contact force? ಇದನ್ನು non-contact force ಅಂತ ಹೆಂಗೆ ಹೇಳ್ತೀರಿ ಅಂತ. Because a magnet can exert a force on another magnet without being in contact with it. ಒಂದು ಮ್ಯಾಗ್ನೆಟ್ ಮತ್ತೊಂದು ಮ್ಯಾಗ್ನೆಟ್ಗೆ ಕಾಂಟ್ಯಾಕ್ಟ್ ಇಲ್ಲದಿದ್ರೂ ಕೂಡ ಅದರ ಮೇಲೆ ಫೋರ್ಸ್ ಹಾಕತ್ತೆ. ಸೊ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಅ ಮ್ಯಾಗ್ನೆಟ್ ಈಸ್ non-contact force. Then what is electrostatic force? This is another example for non-contact force, electrostatic force. Now you have to suggest an activity which I have told you earlier. So let us define what is electrostatic force. The force exerted by a charged body. Charged refers to plus or minus on another charged or uncharged body is known as electrostatic force. So what is electrostatic force? Is the force exerted by a charged body on another charged body or charged body on uncharged body. So to understand this, we have to conduct an experiment. It's very simple experiment I am going to tell you. Take two plastic straws. Straw you are using for what is called to sip the juice. So take such two plastic straws and suspend one of it with a thread. ಅದರಿಂದ ಒಂದು ಸ್ಟ್ರಾನ ದಾರದಿಂದ ನೇತು ಹಾಕಿಬಿಡಬೇಕು. and now take another and rub the another straw with a sheet of paper. ಒಂದು ಪೇಪರ್ ಮೇಲೋ ಅಥವಾ ನಿಮ್ಮ ಚರ್ಮದ ಮೇಲೋ ಅದನ್ನು ಚೆನ್ನಾಗಿ ರಬ್ ಮಾಡಬೇಕು. ನಾವು bring the rubbed end of the ಸ್ಟ್ರಾದ ಉಜ್ಜಿದ ತುದಿಯನ್ನು ಬ್ರಿಂಗ್ ನಿಯರ್ ಟು ದ ಸಸ್ಪೆಂಡೆಡ್ ಸ್ಟ್ರಾ. ನೇತು ಹಾಕಿರ್ತೀರಲ್ಲ ಆ ಸ್ಟ್ರಾದ ಸಮೀಪಕ್ಕೆ ತಂದರೆ, ಡೋಂಟ್ ಟಚ್ ಇಟ್, ಮೇಕ್ ಶ್ಯೂರ್ ದಟ್ ಟೂ ಸ್ಟ್ರಾಸ್ ಆರ್ ನಾಟ್ ಟಚ್ ವಿತ್ ಈಚ್ ಅದರ್. ಒಂದಕ್ಕೊಂದು ತಾಗಬಾರ್ದು, ಆ ರೀತಿ ಎಚ್ಚರಿಕೆ ವಹಿಸಬೇಕಾಗತ್ತೆ ನಾವು. ಸೊ ಇಫ್ ಯು ಡೂ ಸೊ, ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ ಇನ್ ದಿಸ್ ಆ್ಯಕ್ಟಿವಿಟಿ. You will notice that the straw rubbed with a sheet of paper attract the suspended straw. ನೀವು ಈಗ you will notice that ನೀವು ಏನು ಗಮನಿಸ್ತೀರಿ ಅಂದರೆ, if you bring the rubbed straw near to the suspended straw, they attract with each other.
ದಿಸ್ ಈಸ್ ಬಿಕಾಸ್ ದ ಸ್ಟ್ರಾ ಗೆಟ್ಸ್ ಚಾರ್ಜ್ಡ್ ವೆನ್ ರಬ್. ನೀವು ಉಜ್ಜಿದ್ರಲ್ಲ ಆಗ ಆ ಸ್ಟ್ರಾನಲ್ಲಿ ಚಾರ್ಜ್ ಕ್ರಿಯೇಟ್ ಆಗಿದೆ, ಪ್ಲಸ್ ಚಾರ್ಜ್ ಅಥವಾ ಮೈನಸ್ ಚಾರ್ಜ್ ಕ್ರಿಯೇಟ್ ಆಗಿದೆ. ಅಂದರೆ ನೀವು ಯಾವ ವಸ್ತುವನ್ನು ಅಂದರೆ ಸ್ಟ್ರಾ ತಗೊಂಡಿದ್ರಿ ಅದನ್ನು ಪೇಪರಿಗೆ ಉಜ್ಜಿದ್ರಿ. ಸೊ ಎಲೆಕ್ಟ್ರಾನ್ ಎಕ್ಸ್ಚೇಂಜ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಸ್ಟ್ರಾ ಆ್ಯಂಡ್ ಪೇಪರ್ ಮತ್ತು ಸ್ಟ್ರಾದ ನಡುವೆ ಎಲೆಕ್ಟ್ರಾನ್ ಎಕ್ಸ್ಚೇಂಜ್ ಆಗಿದೆ. ಸೊ ದಿಸ್ ಚಾರ್ಜ್ಡ್ ಸ್ಟ್ರಾ ಕೆನ್ ಅಟ್ರಾಕ್ಟ್ ಅನ್ಚಾರ್ಜ್ಡ್ ಸ್ಟ್ರಾ. ಈಗ ಅಕಸ್ಮಾತ್ ಇನ್ನೊಂದು ಸ್ಟ್ರಾ ನೇತು ಹಾಕಿದ್ವಲ್ಲ ಅದನ್ನು ನಾವು ಉಜ್ಜಿಲ್ಲ, ಹಾಗಾದ್ರಿಂದ ದಟ್ ಈಸ್ ಅನ್ಚಾರ್ಜ್ಡ್ ಸ್ಟ್ರಾ. ಇಫ್ ಯು ಬ್ರಿಂಗ್ ದ ಚಾರ್ಜ್ಡ್ ಸ್ಟ್ರಾ ನಿಯರ್ ಅನ್ಚಾರ್ಜ್ಡ್ ಸ್ಟ್ರಾ ದೇ ಮೈ ಅಟ್ರಾಕ್ಟ್ ಡ್ಯೂ ಟು ಅ ಫೋರ್ಸ್ ಕಾಲ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ force. Then gravitation is another non-contact force. So gravitation, you know, gravitational force is the force with which the earth attract the materials near to it. For example, you might have heard fruits fall to the ground when they detach from the tree. This is your common experience. You have seen it. ಮರದಿಂದ ಹಣ್ಣು ಬೀಳೋದನ್ನು ನೀವು ನೋಡಿದ್ರಿ. ಎ ಪೆನ್ ಫಾಲ್ಸ್ ಟು ದ ಗ್ರೌಂಡ್ ವೆನ್ ಇಟ್ ಸ್ಲಿಪ್ ಆಫ್ ಯುವರ್ ಹ್ಯಾಂಡ್. ನಿಮ್ಮ ಕೈ ತಪ್ಪಿ ಪೆನ್ನು ಕೆಳಗೆ ಬೀಳಬಹುದು. ಆ ಕೈ ತಪ್ಪಿದ ಪೆನ್ ಯಾಕೆ ಕೆಳಗೆ ಬಿತ್ತು ಅಂದರೆ ದಿಸ್ ಈಸ್ ಡ್ಯೂ ಟು ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್. ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ಹಾಗಾಗ್ತದೆ. ವಾಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್? ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಏನು? ವೆನ್ ಆಬ್ಜೆಕ್ಟ್ ವಿಚ್ ಹ್ಯಾವ್ ಮಾಸ್ ಆರ್ ಅಟ್ರಾಕ್ಟೆಡ್ ಟು ಈಚ್ ಅದರ್. ಎರಡು ಆಬ್ಜೆಕ್ಟ್ಸ್ ಇದೆ ಅಂತ ತಿಳ್ಕೊಳ್ಳಿ, ಅವುಗಳಿಗೆ ತೂಕ ಇದೆ, ಮಾಸ್ ಇದೆ, ಅವು ಒಂದನ್ನೊಂದು ಅಟ್ರಾಕ್ಟ್ ಆಗ್ತಾ ಇದ್ದಾವೆ ಅಂದರೆ ದೆನ್ ದ ಫೋರ್ಸ್ ಬಿಟ್ವೀನ್ ದೆಮ್ ಈಸ್ ನೋನ್ ಆಸ್ ಗ್ರಾವಿಟೇಷನಲ್ ಫೋರ್ಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಡಸಂಟ್ ಮೀನ್ ದಿಸ್ ಈಸ್ ದ ಫೋರ್ಸ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ದ ಅರ್ತ್. ಭೂಮಿಗೆ ಮಾತ್ರ ಇದು ರಿಸ್ಟ್ರಿಕ್ಟ್ ಆಗಿರುವಂತಹ ಫೋರ್ಸು ಅಥವಾ ಭೂಮಿಗೆ ಮಾತ್ರ ಸೀಮಿತವಾದಂತಹ ಫೋರ್ಸ್ ಅಂತ ತಿಳಿಬಾರ್ದು. ದಿಸ್ ಫೋರ್ಸ್ ಕೆನ್ ಬಿ ಸೀನ್ ಇನ್ ದ ಯೂನಿವರ್ಸ್ ಬಿಟ್ವೀನ್ ಎನಿ ಟು ಆಬ್ಜೆಕ್ಟ್ಸ್. So this gravitational force can be defined in another way. The force that attracts a body towards the center of the earth. ಭೂಮಿಯ ಕೇಂದ್ರದ ಕಡೆಗೆ ಯಾವ ಬಲದಿಂದ ವಸ್ತುಗಳು ಎಳೆಯಲ್ಪಡುತ್ತದೋ ಆರ್ ಟುವರ್ಡ್ ಎನಿ ಅದರ್ ಫಿಸಿಕಲ್ ಬಾಡಿ, ಅಥವಾ ಭೂಮಿಯ ಕಡೆಗೆ ಅಥವಾ ಯಾವುದೇ ಒಂದು ವಸ್ತುವು ತನ್ನದ ಕೇಂದ್ರದ ಕಡೆಗೆ ಇತರ ವಸ್ತುವನ್ನು ಎಳಿತಾ ಇದ್ದರೆ, ಅಂದರೆ ಆ ವಸ್ತುವಿಗೆ ಮಾಸ್ ಇರಬೇಕು, ಅಂತಹ ವಸ್ತುಗಳು ಅದು ಭೂಮಿಯಾಗಿರ್ಬೋದು ಅಥವಾ ಎನಿ ಅದರ್ heavenly body or any other material of the universe that attracts other body towards its center can be called as gravity or gravitational force. So today we have studied different types of contact force, and we have also studied non-contact forces. Thank you for listening the class. Let us stop this period here.